ಹಾಯ್ ಫ್ರೆಂಡ್ಸ್, ನಾನು ವಿನೋದ್ ಮಾತಾಡ್ತಾ ಇದ್ದೀನಿ. ನೋಡಿ, ತುಂಬಾ ಖುಷಿ ಆಗ್ತಾಯಿದೆ. ಇದು ನಂದು 100ನೇ ವಿಡಿಯೋ ನಾನು ರಿಲೀಸ್ ಮಾಡ್ತಾ ಇರುವಂಥದ್ದು. ನಿಮ್ಮ ಎಲ್ಲರ ಪ್ರೋತ್ಸಾಹ ಸಹಕಾರ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್. ತುಂಬಾ ವೀಡಿಯೋಗಳು ಮಾಡಲಿಕ್ಕೆ ನನಗೆ ತುಂಬಾ ಪ್ರೋತ್ಸಾಹ ಸಿಕ್ತು. ನೋಡಿ, ಇದು ಒಂದು ಫೈಕಸ್ ರಿಟೋಸಾ ಅಂತ ಹೇಳುವಂಥ ಒಂದು ಮಲೇಷಿಯನ್ ಬೇಸ್ಡ್ ಗಿಡ. 100ನೇ ಗಿಡವನ್ನಾಗಿ ತಗೊಂಬಂದಿದ್ದೀನಿ. ನೋಡಿ, ಇದ್ರ ಬಗ್ಗೆ ಫುಲ್ ಓವರಾಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದನ್ನು ಬೇಸಿಂದ ಟಾಪ್ ಫುಲ್ವರೆಗೆ ನೋಡಿ. ಇದನ್ನು ಬೇಸ್ಮೆಂಟ್ ಇದನ್ನೇ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಜನರು ಬಂದು ಕೂರಲಿಕ್ಕೆ ಅರಳಿಕಟ್ಟೆ ಕೆಳಗಡೆ ಏನು ಕಟ್ಟಿರ್ತೀವಿ, ದೊಡ್ಡ ಮರದ ಕೆಳಗಡೆ, ದೊಡ್ಡ ಗ್ರೌಂಡ್ನ ಮಧ್ಯದಲ್ಲಿ ಒಂದು ಮರವನ್ನು ಕೂತು ಒಳ್ಳೆ ಆಕ್ಸಿಜನ್ ತಗೊಳ್ಳಿ ಜನ ಏನು ನಿಲ್ಲಿಸಿ ಅರಳಿಕಟ್ಟೆ ರೀತಿ ಮಾಡ್ಕೊಂಡಿರ್ತಾರೆ. ಸೇಮ್ ಆ ರೀತಿಯಲ್ಲಿ ಈ ಗಿಡವನ್ನು ನಾನು ಫಿನಿಷ್ ಮಾಡಿದ್ದೀನಿ. ನೋಡಿ, ಇದು ಅದರದ್ದು ಓವರಾಲ್ ಲುಕ್. ಇದು ನೋಡಿ, ಇದು ದೊಡ್ಡ ಒಂದು ಮರ, ಸುತ್ತಲೂ ಜನ ಕೂರ್ಲಿಕ್ಕಿರೋ ವ್ಯವಸ್ಥೆ, ಹತ್ಲಿಕ್ಕಿರೋ ವ್ಯವಸ್ಥೆ ಮಾಡಿದ್ದೀನಿ. ಇದು ನಾನು ಆಫೀಸ್ನಲ್ಲಿ ಇಟ್ಕೊಳ್ಳಿಕ್ಕಾಗಿ, ನೋಡಿ ಆಫೀಸ್ ಖಾಲಿ ಜಾಗ ಏನು ಕಾಣ್ತದಲ್ಲ, ನಾನು ಇಟ್ಕೊಳ್ಳುವಂಥ ಸ್ಪೇಸ್ ಅದು. ಈ ರೀತಿ ಎಲ್ಲರೂ ಇಟ್ಕೊಳ್ಳಿಕ್ಕೆ, ಆಫೀಸ್ನಲ್ಲಿ ಇಟ್ಕೊಳ್ಳಿಕ್ಕೆ ನೋಡಿ, ಈ ರೀತಿ ಎಕ್ವೇರಿಮಿಟ್ಟಲ್ಲಿ ಅದು ಜಾಗದಲ್ಲಿಟ್ಟರೆ ತುಂಬಾ ಅಟ್ರಾಕ್ಟಿವ್ ಆಗಿ ಎದ್ದು ಕಾಣುವಂಥ ಒಂದು ಒಳ್ಳೆ ಬೊನ್ಸಾಯಿ ಗಿಡ ಇದು. ಇದನ್ನು ಸಪ್ರೇಟಾಗಿ ಸಿಂಗಲ್ ಆಗಿ ಇಟ್ಟಾಗಲೇ ನೋಡಲಿಕ್ಕೆ ಚೆಂದ. ತುಂಬಾ ಬುಷಾಗಿ, ತುಂಬ ರೆಕ್ಕೆಗಳು, ಬ್ರಾಂಚಸ್ಗಳು ಎಲ್ಲ ಒಟ್ಟಿಗೆ ಬಂದು ತುಂಬಾ ಅಗಲದಲ್ಲಿ ಚಾಚಿಕೊಂಡು ಇರುವಂಥ ಒಂದು ಗಿಡ ಇದು. ನೋಡಿ, ಈ ರೀತಿ ಇಲ್ಲಿ ಎಕ್ವೇರಿಯಂ ಇರೋ ಜಾಗದಲ್ಲೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಇದು ಗಿಡವನ್ನು. ನೋಡಿ, ಇದರ ಫ್ರಂಟು ಬ್ಯಾಕ್ ಸೈಡನ್ನು ತೋರಿಸ್ತಾ ಇದ್ದೀನಿ. ಇದು 7 ವರ್ಷ ಕಳೆದಿದೆ ಈ ಗಿಡಕ್ಕೆ. ಇದು ಅದ್ರ ಬ್ಯಾಕ್ ಸೈಡು ಫುಲ್ಲಾಗಿ ಫಿನಿಷ್ ಮಾಡಿದ್ದೀನಿ ಈ ಗಿಡವನ್ನು. ನೋಡಿ, ಇದು ಬ್ಯಾಕ್ ಸೈಡಿಂದ ನೀವೇನು ನೋಡ್ತೀರಾ ಗಿಡವನ್ನು, ಆ ಪೊಸಿಷನ್ ತೋರಿಸ್ತಾ ಇದ್ದೀನಿ. ಗಿಡದ ಬಗ್ಗೆ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗಿಡದ ಬೆಳವಣಿಗೆ ಹೇಗೆ ಇದು ನಮಗೆ ನಮಗೆ ಉಪಕಾರ ಮಾಡ್ತದೆ. ಗಿಡ ನಮಗೆ ಯಾವ ರೀತಿಯಲ್ಲಿ ಇದು ಒಳ್ಳೆಯದು ಗಿಡ ಅಂತ ಹೇಳೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗಿಡವನ್ನು ಒಂದು ಫುಲ್ಲಾಗಿ ನೋಡ್ಕೊಳ್ಳಿ. ನಾನೆಲ್ಲ ಫುಲ್ಲು ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ಟಾರ್ಟಿಂಗಲ್ಲಿ. ನೋಡಿ, ಇದು ಗಿಡದ ಶೇಪ್. ಇದು ಹೀಗೆ ನೋಡಿ, ಒಂದು ರೌಂಡ್ ಫುಲ್ ತೋರಿಸ್ತಾ ಇದ್ದೀನಿ. ಇದು ನೋಡಿ ಗಿಡದ ವ್ಯೂ. ಇದು ಈ ಗಿಡದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಯಾವಾಗಲೂ ಎವರ್ ಗ್ರೀನ್ ಆಗಿರ್ತದೆ. ತುಂಬ ಹಸಿರಿನಿಂದ ಕೂಡಿರುವಂಥ ಒಂದು ಗಿಡ ಇದು. ಆ್ಯಕ್ಚುಲಿ ಮಲೇಷಿಯನ್ ಬೇಸ್ಡ್ ಗಿಡ ಇದು. ಇದರದ್ದು ಏನು ಟ್ರಂಕ್ ಏನಿದೆ, ಟ್ರಂಕ್ನಲ್ಲಿ ಮೇಲೆ ಇದನ್ನು ಕಸಿ ಮಾಡಿರುವಂಥ ಗಿಡ ಇದು. ಆ್ಯಕ್ಚುಲಿ ಒರಿಜಿನಲ್ ಇದು ಒಂದೇ ಗಿಡ ಅಲ್ಲ, ಇದು ಮೇಲೆ ಕಸಿ ಮಾಡಿರುವಂಥದ್ದು. ಇದು ನಿಮಗೊಂದು ದೊಡ್ಡ ಗಿಡ ಆಗಿ, ಬೊನ್ಸಾಯಿಯಾಗಿ ಮನೆಯಲ್ಲಿ ಚೆಂದಾಗಿ ನೋಡಲಿಕ್ಕೆ ಆಗುವಂಥ ಒಂದು ಗಿಡ ಇದು. ಯಾವಾಗಲೂ ಹೊಸ ಗಿಡಗಳನ್ನು ಬಿಟ್ಟು ಬುಷಾಗಿ ಬಂದಿರ್ತದೆ. ನೀವು ತುಂಬ ಬುಷಾಗಿ ಬರಬೇಕು ಅಂತ ಕಟಕ್ ಇದು ತುಂಬ ಬುಷಾಗಿ ಬರಬೇಕು ಅಂತಿದ್ರೆ ನೀವು ಇದರಿಂದ ಏನು ಬ್ರಾಂಚಸ್ಗಳು ಬರ್ತದೆ, ಈ ಬ್ರಾಂಚಸ್ಗಳನ್ನೆಲ್ಲ ನೀವು ಕಟ್ ಮಾಡಿಬಿಟ್ಟಾಗ ಈ ರೀತಿ ನೋಡಿ ಹೊಸ ಲೀಫ್ಗಳು ಬರ್ತದೆ. ಇಲ್ಲೆಲ್ಲ ತಿಕ್ಕಾಗಿ ಡಬಲ್ ಆಗಿ ಲೀಫ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಈ ಮರದ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕರೆಕ್ಟಾಗಿ ಪ್ರೂನಿಂಗ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಇಲ್ಲೇ ಡೆವಲಪ್ ಆಗಬೇಕು. ಮರ ತುಂಬ ಹೊರಗೆ ತುಂಬ ತೂಗಿ ಜನರಿಗೆ ನೆರಳು ಸಿಗಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಶೇಪಲ್ಲಿ ತಂದಿದ್ದೀನಿ. ಈ ಗಿಡ ನೀವು ಮನೇಲಿ ಇಡೋದ್ರಿಂದ ಏನು ಅಂತ ಹೇಳಿದ್ರೆ, ಇದರಲ್ಲಿ ಈ ಗಿಡಕ್ಕೆ ಸ್ಪೆಷಲ್ 2 ಕ್ವಾಲಿಟಿ ಇದೆ. ಒಂದು, ಮನೆಯೊಳಗಿರುವ ಡಿಟಾಕ್ಸಿಫಿಕೇಷನ್ ಮಾಡ್ತದೆ, ಮತ್ತು ಎಲ್ಲರಿಗಿಂತ ಜಾಸ್ತಿ ಆಕ್ಸಿಜನ್ ಕೊಡುವಂಥ ಗಿಡ ಇದು. ಈ ಗಿಡವನ್ನು ನೀವು ಇಡಬೇಕಾದ್ರೆ ಅಷ್ಟೇ, ಆದಷ್ಟು ಜಾಸ್ತಿ ಸನ್ಲೈಟ್ ಸಿಗದೇ ಇದ್ದಾಗೆ, ಸೂರ್ಯನ ಕಿರಣಗಳ ನೇರವಾಗಿ ಬೀಳದಿದ್ದಾಗೆ ನೋಡೋದು ಒಳ್ಳೆಯದು. ಒಂದು ಬಿದ್ದಾಗ ಇದ್ರ ಲೀಫ್ಗಳು ಡ್ರಾಪ್ ಆಗೋ ಚಾನ್ಸ್ಗಳು ಜಾಸ್ತಿ ಇರ್ತವೆ. ಮತ್ತು ಆದಷ್ಟು ಬಾಲ್ಕನಿಯಲ್ಲಿ ಒಂದು 60% ಅದಕ್ಕೆ ಬೆಳಕು ಸಿಗುವಷ್ಟು ಇದ್ರೆ ಸಾಕು, ತುಂಬ ಚೆನ್ನಾಗಿ ಬರುವಂಥದ್ದು ಗಿಡ ಇದು. ನೋಡಿ, ಇದು ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿರುವಂಥ ಪ್ಲೇಸ್ ಇದು. ಇಲ್ಲಿ ಹೊಸ ಇದನ್ನು ಬಂದಿರುವಂಥದ್ದು, ಇದೆಲ್ಲ ಕಸಿ ಮಾಡಿ ಹೊಸ ಬ್ರಾಂಚಸ್ಗಳು ಬಂದಿರುವಂಥದ್ದು ಇದು. ಇಲ್ಲಿ ನಮಗಿಲ್ಲಿ ಏನು ಎಕ್ಸ್ಟ್ರಾ ಬರ್ತದೆ ಅದನ್ನು ನಾವು ಇಲ್ಲಿ ತೆಗೆದಾಗ ಈ ಟ್ರಂಕ್ ತುಂಬ ದಪ್ಪವಾಗಿ ಬೆಳೆಯುತ್ತೆ. ತುಂಬ ಭಾರ ಕಮ್ಮಿಯಾಗಿ ಲೈಟಿ ಆಗಿದೆ ಗಿಡ ಇದು.
ಇದು ಇಷ್ಟು ಜಾಗವನ್ನು ಹಿಂಗೆ ಫುಲ್ ಕವರ್ ಮಾಡ್ತೀನಿ. ಕವರ್ ಮಾಡಿ ಮುಂದೆ ಬಂದಾಗ ನಿಮಗೆ ಇದರದ್ದು ಇನ್ನೊಂದು ವೀಡಿಯೋವನ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಬಾಟಮಲ್ಲಿ ನಿಮಗೆ ಇದು ಒಂಥರ ಗ್ರೇಷ್ ಕಲರ್ ಇರುವಂಥ ಟ್ರಂಕ್ ಇರೋ ಗಿಡ. ಇದು ಜನರಿಗೆ ಕೂರ್ಲಿಕ್ಕೆ ಆಗುವಂಥ ರೀತಿಯಲ್ಲಿ ಒಂದು ಕಟ್ಟುವ ರೀತಿಯಲ್ಲಿ ಮಾಡಿದ್ದೀನಿ. ಇದನ್ನು ನಮ್ಮ ಗ್ರಾಮ ಪ್ರದೇಶಗಳಲ್ಲೆಲ್ಲ ಕಾಣೋ ರೀತಿಯಲ್ಲಿ ಇದು ಮಾಡಿರುವಂಥದ್ದು. ಈ ಸೈಡ್ ಮಕ್ಕಳೆಲ್ಲ ಬೆಳೆಸೋಕೆ ಈ ಗಿಡಕ್ಕೆ ನೀವು ನೀರು ಕೊಡಬೇಕು ಅಂತಿದ್ರೆ ತುಂಬ ಜಾಸ್ತಿ ನೀರು ಕೊಡೋದು ಬೇಡ. ಲೈಟಾಗಿ ಕೊಟ್ಟರೆ ಸಾಕು, ಮಾಯಿಶ್ಚರ್ ಆಗಿ ಕೊಟ್ಟರೆ ಸಾಕು. ತುಂಬ ಜಾಸ್ತಿ ನೀರು ಕೊಟ್ಟಾಗ ಬಾಟಮ್ ಇದು ಹೊಡೆಯುವಂಥ ಚಾನ್ಸ್ಗಳು ಜಾಸ್ತಿ ಇರ್ತವೆ. ಅದಕ್ಕೆ ನೀವು ಕೆಳಗಡೆ ನೀವು ಆದಷ್ಟು ಜಾಸ್ತಿ ನೀರು ನಿಲ್ಲದೇ ಇದ್ದಾಗ ನೋಡಬೇಕು. ನೀವು ಕೆಳಗಡೆ ಒಳ್ಳೆ ಇದನ್ನು ಹೋಲ್ಸನ್ನು ಕೊಟ್ಟು ನೀರು ಹೋಗೋ ರೀತಿಯಲ್ಲಿ ಮಾಡಿರಬೇಕು. ನೋಡಿ, ಈ ಗಿಡ ನಿಮಗೆ ಇಷ್ಟ ಆಗಿತ್ತು ಅಂತ ಅನಿಸ್ತದೆ. ಇದು ನಂದು ಯೂಟ್ಯೂಬ್ನಲ್ಲಿ 100ನೇ ಗಿಡ. ಇದು ನಿಮ್ಮ ಎಲ್ಲರ ಸಹಕಾರ ನಮಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನೂ ತುಂಬ ವೀಡಿಯೋಗಳನ್ನು ಮಾಡಬೇಕು ಅಂತಿದ್ದೀವಿ. 1 ವೀಡಿಯೋ 2 ವೀಡಿಯೋ ಮಾಡಿದಾಗ ನಮಗೆ ಈ ಹೇಗಪ್ಪ ಇಷ್ಟು ವೀಡಿಯೋ ಯೂಟ್ಯೂಬಲ್ಲಿ ಮಾಡೋದು ಅಂತ ಅನಿಸ್ತಾ ಇತ್ತು. ಈಗ ನಮ್ಗೆ ಗೊತ್ತಿಲ್ಲದೇ 100 ವೀಡಿಯೋಗಳಾಗಿದೆ. ಇನ್ನೂ ಸುಮಾರಷ್ಟು ವೀಡಿಯೋಗಳು ಮಾಡಬೇಕು, ಗಿಡದ ಬಗ್ಗೆ ಮಾಡಬೇಕು, ನೇಚರ್ ಬಗ್ಗೆ ಮಾಡಬೇಕು ಅಂತಿದ್ದೀನಿ. ನೋಡಿ, ನೀವೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.